ಹೈಕಮಾಂಡ್ಗೆ ತಲೆನೋವಾದ ಉಪಕರಣ ಟಿಕೆಟ್. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಹೈ ಮೀಟಿಂಗ್. ಟಿಕೆಟ್ ಹಂಚಿಕೆ ಬಗ್ಗೆ ಸುದೀರ್ಘವಾಗಿ ಸಮಾಲೋಚನೆ. ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ ಇವತ್ತು ಉಪಕರಣ ಟಿಕೆಟ್. ಸಿಎಂ ಡಿಸಿಎಂ ಜೊತೆ ಕೂಡ ಸುರ್ಜೇವಾಲಾ ಅವರು ಹೈ ಮೀಟಿಂಗ್. ಟಿಕೆಟ್ ಹಂಚಿಕೆ ಬಗ್ಗೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿದ್ದಾರೆ. ಭಿನ್ನಮತ ಶಮನಕ್ಕೆ ಹೊಸ ಸೂತ್ರದ ಚರ್ಚೆ ಕೂಡ ಮಾಡಿದ್ದಾರೆ. ಸಿಎಂ ಡಿಸಿಎಂ ಕಡೆಯಿಂದ ಸಲಹೆಯನ್ನ ಸುರ್ಜೇವಾಲಾ ಅವರು ಪಡ್ಕೊಂಡಿದ್ದಾರೆ. ಫ್ರೀಡಂ ಟಿವಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ. ಹೈ ಮೀಟಿಂಗ್ ನಲ್ಲಿ ಶಾಮನೂರು ಕುಟುಂಬದ ಬಗ್ಗೆ ಚರ್ಚೆಯನ್ನ ಮಾಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಮೇಟಿ ಕುಟುಂಬಸ್ಥರ ಭಿನ್ನ ಮತದ ಬಗ್ಗೆ ಕೂಡ ಮಾತುಕತೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಅವರು ಸುದೀರ್ಘವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಫೋಟೋವನ್ನ ಗಮನಿಸ್ತಾ ಇದ್ದೀರಾ. ಮುಖ್ಯವಾಗಿ ಒಂದು ಬಾಗಲಕೋಟೆ ಕ್ಷೇತ್ರ ಆಗಿರಬಹುದು ಅಥವಾ ದಾವಣಗೆರೆ ಕ್ಷೇತ್ರದ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ. ಈ ಒಂದು ಟಿಕೆಟ್ ಹಂಚಿಕೆ ಅನ್ನೋದೀಗ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಕಗ್ಗಂಟಾಗಿದೆ. ಈ ಒಂದು ಕಗ್ಗಂಟನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋ ಗೊಂದಲದಲ್ಲೀಗ ಕಾಂಗ್ರೆಸ್ನವರಿದ್ದಾರೆ. ಮುಖ್ಯವಾಗಿ ಈಗ ಹೈಕಮಾಂಡ್ ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆ. ಯಾಕೆಂತಂದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು, ಆಲ್ರೆಡಿ ಈಗ ಸಿಎಂ ಆಗಿರ್ಬಹುದು ಅಥವಾ ಡಿಸಿಎಂ ಆಗಿರ್ಬಹುದು ಇಬ್ಬರ ಬಳಿಯೂ ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರವನ್ನ ಹಾಕಿರ್ತಾರೆ. ಈಗ ಯಾವುದೇ ಒಂದು ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಚುನಾವಣೆಯಲ್ಲಿ ಅಂತ ಅಂದ್ರೆ ಅವರ ರಿಪೋರ್ಟ್ ಕಾರ್ಡ್ ಕೂಡ ಪಡ್ಕೊಂಡಿರ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಸುರ್ಜೇವಾಲಾ ಅವರು ಸಿಎಂ ಮತ್ತೆ ಡಿಸಿಎಂ ಜೊತೆ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಈ ಒಂದು ಸಭೆಯ ಹೈಲೈಟ್ಸ್ ಏನು ಮಾರುತಿ? ಏನು ಸಾಹಿತ್ಯ ದಾವಣಗೆರೆ ಅಥವಾ ಬಾಗಲಕೋಟೆ ಎರಡೂ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಜೊತೆ ಸುರ್ಜೇವಾಲಾ ಅವರು ಸುಮಾರು 1 ಗಂಟೆಗಳ ಕಾಲ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಯಾರು ಕೊಡ್ಬೇಕೆಂಬ ಬಗ್ಗೆನೇ ದೊಡ್ಡ ಗೊಂದಲ ಮೂಡಿರುವಂತದ್ದು. ಈ ಕಡೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲೂ ಅಷ್ಟೇ ಆಕಾಂಕ್ಷಿಗಳ ಪಟ್ಟಿ ಇದೆ ಮತ್ತು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೂ ಕೂಡ ಅಷ್ಟೇ ಆಕಾಂಕ್ಷಿಗಳ ಪಟ್ಟಿ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಇಲ್ಲಿ ಯಾರೇ ಕೊಟ್ಟರೆ ಗೆಲ್ಲುವ ಸಾಧ್ಯತೆ ಇದೆ ಮತ್ತೆ ಯಾವ ರೀತಿಯಲ್ಲ ಅವಕಾಶಗಳಿದೆ ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಎರಡು ಬೈ ಎಲೆಕ್ಷನ್ ಒಂದು ರೀತಿಯಾದ ಕಗ್ಗಂಟಾಗಿರುತ್ತೆ. ಈ ಕಡೆ ದಾವಣಗೆರೆ ದಕ್ಷಿಣ ಸಂಬಂಧಪಟ್ಟಂತೆ ಎಸ್ ಮಲ್ಲಿಕಾರ್ಜುನ ಮತ್ತೆ ಅದೇ ರೀತಿ ಮುಸ್ಲಿಂ ಸಮುದಾಯದ ನಡುವೆ ಫೈಟ್ ಅನ್ನ ಹೊಂದಿರುವಂತದ್ದು. ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ ಅವರು ತಮ್ಮ ಮಗನಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯರು ನಮ್ಮಲ್ಲಿ ಯಾರಿಗಾದ್ರೂ ಒಬ್ಬ ಟಿಕೆಟ್ ಕೊಡಿ, ಯಾಕೆಂದ್ರೆ ಇಲ್ಲಿವರು ಶಾಮನೂರು ಶಿವಶಂಕರಪ್ಪರೇ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ನಮ್ಮ ಮತಗಳ ಸಂಖ್ಯೆ ನಾವು 60,000 ಅಧಿಕ ಮತಗಳು ಹೊಂದಿದ್ದೇವೆ, ಅದಕ್ಕೆ ನಮ್ಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡ್ತಿರುವಂತದ್ದು. ಇದು ನಡುವೆ ಸಮರ್ಥ ಅವರು ಕೂಡ ಒಂದ್ ರೀತಿಯಾಗಿ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಇನ್ನೊಂದ್ ಕಡೆ ಬಾಗಲಕೋಟೆಯಲ್ಲೂ ಅಷ್ಟೇ ಅಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಫೈನಲ್ ಆಗಿದ್ರು ಕೂಡ ಯಾರು ಕೊಡ್ಬೇಕು, ಯಾಕಂದ್ರೆ ಅಲ್ಲೂ ಕೂಡ 4 ಜನರ ಹೆಸರು ಕೇಳಿ ಬರ್ತಿದೆ. ಉಮೇಶ್ ಅವರು ಫೈನಲ್ ಆಗ್ತಿದ್ರು ಕೂಡ ಮೇಟಿ ಅವರ ಪುತ್ರಿಯವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಿದೆ ಮತ್ತು ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿರೋದ್ರಿಂದ ಇದು ಸಾಕಷ್ಟು ಗೊಂದಲ ಮತ್ತು ಕಾಂಗ್ರೆಸ್ಗೆ ಒಂದು ಬಿಸಿ ತುಪ್ಪ ಆಗಿರುವಂತದ್ದು. ಇದರಿಂದಾಗಿ ಇವತ್ತು ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಸಂಪೂರ್ಣವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅದೇ ರೀತಿ ಡಿಕೆಶಿ ಹತ್ರ ಕೂಡ ಸುರ್ಜೇವಾಲಾ ಸಂಪೂರ್ಣವಾಗಿ ಮಾಹಿತಿನ ಪಡೆದಿರುವಂತದ್ದು. ರಾಜ್ಯದಲ್ಲಿ ಏನೆಲ್ಲ ಆಗ್ತಿದೆ ಎಂಬುದರ ಬಗ್ಗೆ ಕೂಡ ಕೇಳಿ ತಿಳ್ಕೊಂಡಿರುವಂತದ್ದು. ಇನ್ನೊಂದ್ ಕಡೆ ಕೆಪಿಸಿಸಿಯಲ್ಲೂ ಕೂಡ ಈಗ ಮೀಟಿಂಗ್ ಅನ್ನ ಆರಂಭ ಮಾಡಿರುವಂತದ್ದು. ಇದರಲ್ಲಿ ಹಲವು ಸಚಿವರುಗಳು ಅಂದ್ರೆ ಈಶ್ವರ್ ಖಂಡ್ರೆ ಆಗಿರ್ಬೋದು ಮತ್ತೆ ಅದೇ ರೀತಿ ಆ ಭಾಗದ ಸಚಿವರುಗಳು ಕೂಡ ಕೆಲ ಸಚಿವರು ಕೂಡ ಅದರಲ್ಲಿ ಭಾಗಿಯಾಗಿರುವಂತದ್ದು. ಆದ್ರೆ ಈ ಸಭೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಅವರು ಕೂಡ ಗೈರಾಗಿರುವಂತದ್ದು. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂದ್ರೆ ನೇರವಾಗಿ ಕಾಂಗ್ರೆಸ್ ಉಸ್ತುವಾರಿ ಬಂದು ಸಭೆ ಮಾಡ್ತಿದ್ರು ಕೂಡ ಎಸ್ ಮಲ್ಲಿಕಾರ್ಜುನ ಸಭೆಯಿಂದ ದೂರ ಉಳಿದಿದ್ದಾರೆ. ಇದೆಲ್ಲ ಒಂದ್ ಕಡೆ ಭಿನ್ನ ಮತ ಇನ್ನ ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಎಂಬುದು ಕೂಡ ಕಾದ್ ನೋಡ್ಬೇಕು. ಈಗಾಗಲೇ ತಮ್ಮ ಮಗನನ್ನ ನಾಮಪತ್ರ ಕೂಡ ಸಲ್ಲಿಕೆ ಮಾಡ್ತಿರುವಂತದ್ದು. ಮತ್ತೆ ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಒಂದ್ ವೇಳೆ ಕಾಂಗ್ರೆಸ್ ಇಂದ ಟಿಕೆಟ್ ಸಿಕ್ತಿದ್ರು ಪರವಾಗಿಲ್ಲ, ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ ಎಂಬ ಪ್ರಶ್ನೆ ಕೂಡ ಈಗ ಆರಂಭ ಆಗಿರೋದು. ಒಟ್ಟಲ್ಲಿ ಇವತ್ತು ಸುರ್ಜೇವಾಲಾ ಕೆಪಿಸಿಸಿ ಏನ್ ಕಚೇರಿಯಲ್ಲಿ ನಡೀತಿದೆ ಮೀಟಿಂಗ್, ಅದರಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ದೂರ ಉಳಿದಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.